ಇನ್ನು ದೆಹಲಿಯಾದ್ಯಂತ ಪೊಲೀಸರ ಸರ್ಪಗಾವಲು ಜಾಸ್ತಿಯಾಗಿದೆ. ದೆಹಲಿ ಹೋಟೆಲ್ನಲ್ಲಿ ತಂಗಿದ 4 ಶಂಕಿತರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬಾರ್ದಾಪುರದಿಂದ ಕೆಂಪುಕೋಟೆಯವರೆಗೂ ಕೂಡ ಬಂದ ವಾಹನಗಳ ಪರಿಶೀಲನೆ ಆಗ್ತಾ ಇದೆ. ಸ್ಫೋಟಗೊಂಡ i20 ಕಾರಿನ ಚಲನವಲನದ ಸಿಸಿಟಿವಿಯ ದೃಶ್ಯವನ್ನು ಜಾಲಾಡ್ತಾ ಇದ್ದಾರೆ ಪೊಲೀಸರು. ದೆಹಲಿಯ ಕೆಂಪುಕೋಟೆಯ ಬಳಿ ಭಾರೀ ಸ್ಫೋಟವಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಆಂಗಲ್ನಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಇದೊಂದು ಟೆರರ್ ಅಟ್ಯಾಕ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಬಟ್ ಅದನ್ನು ಖಚಿತಪಡಿಸಬೇಕಾಗಿರುವಂತಹದ್ದು ಗೃಹ ಸಚಿವರು. NIA ಈಗ ಡಾಕ್ಟರ್ ಉಮರ್ ಮೊಹಮ್ಮದ್ ಈತನ ಮೂಲವನ್ನು ಕೆದಕುವಂತಹ ಕೆಲಸಕ್ಕೆ ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೇಶದಾದ್ಯಂತ ಈಗ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಯಾಕೆಂದರೆ ಈ ಟೆರರ್ ಆಕ್ಟಿವಿಟೀಸ್ಗಳು ನಡೆಯೋದೇ ಹಾಗೆ. ಅವರು ವೃತ್ತಿಯಲ್ಲಿ ಬೇರೆ ಬೇರೆ ಕೆಲಸದಲ್ಲಿದ್ದರೂ ಕೂಡ ಅವರ ಕಾಯಕ ಮತ್ತು ಅವರ ಗುರಿ ಇರುವಂತಹದ್ದು ದೇಶದಲ್ಲಿ ವಿಧ್ವಂಸಕತೆ ಸೃಷ್ಟಿಸೋದೇ ಆಗಿರುತ್ತೆ. ದೆಹಲಿಯಲ್ಲಿ ಈ ರೀತಿಯ ಒಂದು ಸ್ಫೋಟ ಆಗಿದೆ ಅಂದರೆ ಅದರ ಮುಂದುವರೆದ ಭಾಗ ದೇಶದ ಬೇರೆ ಕಡೆಗಳಲ್ಲಾಗುವಂತಹ ಚಾನ್ಸಸ್ ಇರುತ್ತೆ. ಈ ಟೆರರ್ ಸಂಘಟನೆಗಳ ಆರ್ಗನೈಸೇಷನ್ ಇರೋದೇನೆ ಹಾಗೆ. ಹೀಗಾಗಿ ಎಚ್ಚರಿಕೆಯನ್ನು ವಹಿಸುವುದಕ್ಕೆ ಸೂಚನೆ ಕೊಡಲಾಗಿದೆ. ಜನನಿಬಿಡ ಪ್ರದೇಶಗಳಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಈ ಡಾಕ್ಟರ್ ಉಮರ್ ಕಾರಿನಲ್ಲಿ ಕಾಣಿಸಿಕೊಂಡಿರೋದೇ ಇದೊಂದು ಟೆರರ್ ಅಟ್ಯಾಕ್ ಅನ್ನೋದಕ್ಕೆ ಬಲವಾದ ಪ್ರೂಫ್ ಸಿಕ್ಕ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ದೆಹಲಿಯಾದ್ಯಂತ ಪೊಲೀಸರ ಸರ್ಪಗಾವಲನ್ನು ಒಂದು ಕಡೆ ಜಾಸ್ತಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಲಾಡ್ಜ್ಗಳಲ್ಲಿ ಹೋಟೆಲ್ಗಳಲ್ಲಿ ತಂಗಿದಂತಹ ಹೊರ ರಾಜ್ಯದವರನ್ನ ಶಂಕಿತರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವೂ ಕೂಡ ತನಿಖಾಧಿಕಾರಿಗಳಿಂದ ಆಗ್ತಾ ಇದೆ. 9:00ವರೆಗೆ ಗೃಹ ಸಚಿವರ ನೇತೃತ್ವದಲ್ಲಿ ಒಂದು ಹೈ ಲೆವೆಲ್ ಮೀಟಿಂಗ್ ಇದೆ. ಈ ಮೀಟಿಂಗ್ನಲ್ಲಿ ತನಿಖಾ ತಂಡದ ಮುಖ್ಯಸ್ಥರುಗಳು ಭಾಗಿಯಾಗ್ತಾರೆ. ಬಹುತೇಕ ಈ ಸಭೆ ಮುಗಿದ ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾಹಿತಿ ಕೊಡುವಂತಹ ಸಾಧ್ಯತೆ ಇದೆ. ಇವರ ಹಿಂದೆ ಯಾವ ಟೆರರ್ ಆರ್ಗನೈಸೇಷನ್ ಇತ್ತು, ಇವರ ಟಾರ್ಗೆಟ್ ಏನಾಗಿತ್ತು, ಯಾಕಾಗಿ ಈ ಸ್ಫೋಟ ಆಯಿತು, ಎಲ್ಲವನ್ನು ಕೂಡ ವಿವರಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಗೃಹ ಸಚಿವರ ಮೀಟಿಂಗ್ ಕುತೂಹಲವನ್ನಂತೂ ಕೆರಳಿಸಿರುವಂತಹದ್ದು. ಈಗಾಗಲೇ ದೆಹಲಿ ಹೋಟೆಲ್ನಲ್ಲಿ ತಂಗಿದ 4 ಶಂಕಿತರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿಯವರೆಗೂ ಕೂಡ 10ಕ್ಕೂ ಹೆಚ್ಚು ಶಂಕಿತರನ್ನ ವಶಕ್ಕೆ ಪಡೆದುಕೊಂಡು ಅವರನ್ನ ವಿಚಾರಣೆಗೊಳಪಡಿಸಿದಂತಹ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಆ ಮಾಹಿತಿಗೆ ಆಧರಿಸಿ ಈ ಸ್ಫೋಟತೆಯ ಸುತ್ತ ನಿರ್ಮಾಣವಾಗಿರುವಂತಹ ಡಾಟ್ ಅನ್ನು ಕನೆಕ್ಟ್ ಮಾಡುವಂತಹ ಕೆಲಸಕ್ಕೆ ಈಗ ತನಿಖಾಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಆಪರೇಷನ್ ಸಿಂಧೂರದ ಬಳಿಕ ಈ ಉಗ್ರ ಸಂಘಟನೆಗಳು ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ವು. ಈ ಸ್ಫೋಟ ಈಗ ಮತ್ತಷ್ಟು ಅನುಮಾನ ಕಾರಣವಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಡಾಕ್ಟರ್ ಉಮರ್ ಕಾರಿನಲ್ಲಿ ಕಾಣಿಸ್ಕೊಂಡಿದ್ದು, ಟೆರರ್ ಡಾಕ್ಟರ್ಗಳ ಜೊತೆಗೆ ಆತ ಗುರುತಿಸ್ಕೊಂಡಿದ್ದು ಎಲ್ಲವೂ ಕೂಡ ಈ ಸ್ಫೋಟಕ್ಕೆ ಭಯೋತ್ಪಾದಕ ಕೃತ್ಯ ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಯಾರೀ ಡಾಕ್ಟರ್ ಉಮರ್, ಈತನ ಹಿನ್ನೆಲೆ ಏನು, ಡೀಟೇಲ್ಸ್ ಕೊಡಬಹುದಾ ಅಂತ ಹೇಳಿ? ಈಗ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಹಲವು ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾದಂಥವ್ರು ಅಥವಾ ಅದೊಂದು ಪ್ಲಾನನ್ನು ಮಾಡಲಿಕ್ಕೆ ಮುಂದೆ ಬಂದಂಥವ್ರೆ ಇದರಲ್ಲಿ ಇದ್ರು ಅನ್ನುವಂಥದ್ದು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಆದರೆ ಈ i20 ಕಾರ್ನಲ್ಲಿ ಏನು ಕಾರನ್ನು ಡ್ರೈವ್ ಮಾಡ್ಕೊಂಡು ಬಂದಿದ್ದ ಡಾಕ್ಟ್ರು ಮೊಹಮ್ಮದ್ ಉಮರ್, ಆತ ಕೂಡ ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಸಂಚು ರೂಪಿಸುವಂಥವರ ಒಂದು ಸಂಘದಲ್ಲಿ ಇದ್ದ ಅಂತ ಕೂಡ ಹೇಳಲಾಗ್ತಾ ಇದೆ. ಆತನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಈಗ ತನಿಖಾಧಿಕಾರಿಗಳು ಏನು ಮಾಹಿತಿಯನ್ನು ಕೂಡ ಈಗ ನೀಡಲಿಕ್ಕಿದ್ದಾರೆ. ಸದ್ಯ ಆತನನ್ನು ಆತ್ಮಾಹುತಿ ದಾಳಿಗೆ ಬಳಸ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಇದೊಂದು ಭಯೋತ್ಪಾದಕ ಕೃತ್ಯಕ್ಕೆ ಮೊದಲೇ ಪ್ಲಾನ್ ಮಾಡಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದೇ ಒಂದು ಅನುಮಾನವನ್ನು ಈಗ ತನಿಖಾ ಸಂಸ್ಥೆಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾವೆ. ಅದರ ಜೊತೆಗೆ ಆತ ದೆಹಲಿಗೆ ಪ್ರವೇಶ ಆಗುವಂತಹ ಮಾರ್ಗಗಳಲ್ಲಿ ಆತನ ಚಲನವಲನಗಳನ್ನು ಕೂಡ ಹಲವು CCTVಗಳಲ್ಲಿ ಈಗ ಏನು ಪತ್ತೆಯನ್ನು ಹಚ್ಚುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕೃತ್ಯಕ್ಕೆ ಈಗ ಪುಲ್ವಾಮಾ ದಾಳಿ ಲಿಂಕ್ ಅನ್ನು ಕೂಡ ಕೊಡುವಂತಹ ಒಂದು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದ್ದಾವೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.